ಸಂಬಂಧಪಟ್ಟಂತೆ ಮರು ಮತದಾನ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಂಡಿಗನತ್ತ ಗ್ರಾಮದಲ್ಲಿ ಮರು ಮತದಾನದ ಸಾಧ್ಯತೆ ಇರಬಹುದು. ಚುನಾವಣಾ ಅಧಿಕಾರಿಗಳು ಮರು ಮತದಾನದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರಂತೆ. 2 ದಿನದೊಳಗೆ ಇಂಡಿಗನತ್ತದಲ್ಲಿ ಮರು ಮತದಾನ ನಡೆಯುವ ಸಾಧ್ಯತೆ ಇದೆ. ಮೂಲ ಸೌಕರ್ಯಕ್ಕೆ ಆಗ್ರಹಿಸಿ ಪ್ರತಿಭಟಿಸಿದ್ರು, ಮತದಾನವನ್ನ ಬಹಿಷ್ಕರಿಸಿದ್ರು. ಹನೂರಿನ ಇಂಡಿಗನತ್ತ ಮತಗಟ್ಟೆಯಲ್ಲಿ ಮರು ಮತದಾನ ನಡೆಸುವ ಬಗ್ಗೆ ಅಧಿಕಾರಿಗಳು ಚರ್ಚೆಯನ್ನ ನಡೆಸಿದ್ದಾರಂತೆ. ಹಾಗಾದ್ರೆ ಮರು ಮತದಾನ ನಡೆಯತ್ತ? ಮೂಲ ಸೌಕರ್ಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ನಿನ್ನೆ ನಡೆದಂತಹ ಗಲಾಟೆ ಇದು. ಮೂಲ ಸೌಕರ್ಯ ಬೇಕು, ಕುಡಿಯೋಕೆ ನೀರಿಲ್ಲ, ವಿದ್ಯುತ್ ಸೌಲಭ್ಯ ಇಲ್ಲ, ರಸ್ತೆ ಸರಿಯಾಗಿಲ್ಲ, ಬಸ್ಸಿನ ವ್ಯವಸ್ಥೆ ಸರಿಯಾಗಿಲ್ಲ. ನಾವು ಯಾಕೆ ಮತ ಹಾಕಬೇಕು? ನಾವು ಗೆಲ್ಸೋದು ಯಾಕೆ ಹೇಳಿ? ನಮ್ಮ ಗ್ರಾಮನ, ನಮ್ಮ ತಾಲೂಕನ್ನ ಉದ್ಧಾರ ಮಾಡಲಿ, ಜಿಲ್ಲೆನ ಉದ್ಧಾರ ಮಾಡಲಿ ಅಂತ. ಆದ್ರೆ ಎಲ್ಲಿ ಉದ್ಧಾರ ಆಗಿದೆ? ಇರಬೇಕಾದ ಮೂಲ ಸೌಕರ್ಯನೇ ಕೊರತೆ. ಸೊ ಹಾಗಾಗಿ ನಾವ್ ಯಾರು ಮತ ಹಾಕಲ್ಲ ಅಂತ ಇಂಡಿಗನತ್ತ ಗ್ರಾಮ, ಇದು ಚಾಮರಾಜನಗರ ಜಿಲ್ಲೆಯ ಹನೂರಿನ ಒಂದು ಚಿಕ್ಕ ಗ್ರಾಮ ಇಂಡಿಗನತ್ತ ಅನ್ನೋದು. ಸೊ ಅಲ್ಲಿ ನಿನ್ನೆ ಎಲ್ಲಾ ಚಲ್ಲಾಪಿಲ್ಲಿ, ಮೇಜು ಕುರ್ಚಿ ಎಲ್ಲವೂ ಕೂಡ ಪೀಸ್ ಪೀಸ್ ಆಗಿತ್ತು. EVM ಮಷೀನ್ ಕೂಡ ಚಚ್ಚಿ ಬಿಸಾಕ್ಬಿಟ್ಟಿದ್ರು. ಅದಾದ ನಂತರ ಅಧಿಕಾರಿಗಳು ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಯಾರು ಕಿವಿ ಮೇಲೆ ಹಾಕೊಳ್ಳಿಲ್ಲ. ವಾಗ್ವಾದಕ್ಕಿಳಿದ್ರು. ಸಮಾಧಾನ ಪಡಿಸಿ ತಾಳ್ಮೆ ಕಟ್ಟೆ ಹೊಡೆದು ಲಾಠಿ ಚಾರ್ಜಿಗೆ ಮುಂದಾದ್ರು ಪೊಲೀಸ್. 2 ದಿನದೊಳಗೆ ಮರು ಮತದಾನ ಮಾಡುವ ಬಗ್ಗೆ ಚಿಂತನೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಸದ್ಯ ಇಂಡಿಗನತ್ತ ಗ್ರಾಮದ ಬಗ್ಗೆ.